ಮತ್ತೊಮ್ಮೆ ನಿತ್ಯಾನಿ ಎಷ್ಟು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಸಲೀಲೆ ಪ್ರಕರಣ ಬೆಳಕಿಗೆ ಬಂದ ದಿನದಿಂದ ಹಿಡಿದು ಗುರುಪೂರ್ಣಿಮೆವರೆಗೂ ನಿತ್ಯಾನ ಜರ್ನಿಯಲ್ಲಿ ಏನೇನು ಆಯಿತು, ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಡಾಕ್ಟರ್, ಈಗ ಈ ರೀತಿ ಒಂದು ಕೋರ್ಟಲ್ಲಿ ಹೇಳಿಕೆ ನೀಡಿದರು, ದೇಹ ಸ್ಥಿತಿ 6 ವರ್ಷದ ಬಾಲಕನಂತೆ ಇದೆಯಂತೆ. ಯಾಕೆ ಈ ರೀತಿ ಹೇಳಿಕೆ ನೀಡಬಹುದಾ? ಈ ರೀತಿ ಸಾಧ್ಯ ಇದೆಯಾ? ವೈದ್ಯದಲ್ಲಿ ವೈಜ್ಞಾನಿಕವಾಗಿ ಮಾತಾಡೋದಾದ್ರೆ ಈ ರೀತಿ ಸಾಧ್ಯ ಇದೆಯಾ ಅಂತ? ಈ ರೀತಿ ಸಾಧ್ಯತೆಗಳು ತುಂಬ ಕಡಿಮೆ. ನೀವು ಹಿಂದೆ ನೋಡಿರ್ಬೋದು, ತೇಲ್ಗೆ ಕೇಸಲ್ಲಿ ಅನೇಕ ಡಾಕ್ಟ್ರುಗಳು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು, ಅವ್ರಿಗೇನೋ ಬೆನಿಫಿಟ್ ಆಗಲಿ ಅಂಥೇಳಿ. ಕೊನೆಗೆ ಅವರು ಪನಿಷ್ಮೆಂಟಲ್ಲಿ ಸೇರ್ಕೊಂಬಿಟ್ರು. ಹಾಗಾಗಿ ಇವ್ರು ಮಾಡೋಂಥ ಒಂದು ಅಪರಾಧಗಳಿಗೆ ಕುಮ್ಮಕ್ಕು ಕೊಡೋಂಥ ವೈದ್ಯರು, ಡಾಕ್ಟ್ರುಗಳು ಯಾರೇ ಇರ್ಬೋದು, ಅವ್ರು ಇಂಥದಕ್ಕೆಲ್ಲ ಪ್ರಚೋದನೆ ಮಾಡಬಾರ್ದು. ಸತ್ಯ ಏನಿದೆ ಅದನ್ನೇ ಕರೆಕ್ಟಾಗಿ ಬರೀಬೇಕು. ಅನೇಕರು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ ತಕ್ಷಣವೇ ಇಂಥವ್ರು ಹೋಗ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಆಗ್ತದೆ. ಹಾಗಾಗಿ ವೈದ್ಯಕೀಯ ಶಾಸ್ತ್ರದಲ್ಲಿ ಈತನ ನೋಡಿದ್ರೆ 100% ಅವನು 6 ವರ್ಷದ ಬಾಲಕ ಆಗಲಿ, ಅವನ ದೈವಿಕ ಬೆಳವಣಿಗೆ ಆಗಲಿ, ಅವನ ಮಾನಸಿಕ ಬೆಳವಣಿಗೆ ನೋಡಿದ್ರೆ, ಅವ್ನ ಮೆಂಟಲ್ ಎಬಿಲಿಟಿ ನೋಡಿದರೆ ಇಟ್ಸ್ ಹೈಯರ್ ದೆನ್ ಎನಿಬಡಿ. ಸೊ ಆ ರೀತಿ ನೋಡಿದ್ರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸು ಅವ್ನು ಹೇಳ್ತಾ ಇರೋದು, ಇದೆಲ್ಲ ನ್ಯೂರಲಾಜಿಕಲ್ ಸಿಸ್ಟಮ್ ಎಲಿವೇಟ್ ಮಾಡೋಕ್ಕೆ ಅವ್ನು ಸೌಂಡು ಮ್ಯೂಸಿಕ್ ಏನೇನೋ ಮಾಡ್ತಾ ಇದ್ದಾನೆ. ಆ ರೀತಿ ನೋಡಿದ್ರೆ ಅವನದು ಟೋಟಲ್ ಸಿಸ್ಟಮ್ ಇಸ್ ವೆರಿ ಪರ್ಫೆಕ್ಟ್, ಇನ್ಕ್ಲೂಡಿಂಗ್ ಹಿಸ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸು. ಹಾಗಾಗಿ ಸಾಧ್ಯತೆ ಗೊತ್ತು ಅತಿ ಕಡಿಮೆ. ಐ ಕ್ಯಾನ್ ಸೇ ಈವನ್ 0%. ಯಾವ ರೀತಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅದು ಹೆಂಗೆ ಎಕ್ಸಾಮಿನೇಷನ್ ಆಗಿದೆ, ಅದು ಇತ್ತೀಚೆಗೆ ನೋಡಿದ್ರೆ ಅವ್ನು ಮೊನ್ನೆ ಚೆನ್ನೈಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ರೆ ಪ್ರೆಸ್ನವರಿಗೆ ಚೀಮರಿ ಆಗ್ತಾ ಇದ್ದ. ಆ ಆಕ್ಟಿವಿಟಿ ಇದು ಬಿಗಿನಿಂಗಲ್ಲಿ ಇರಲಿಲ್ಲ ಅವರಿಗೆ. ಇವಾಗೇನೋ ಸರ್ಟಿಫಿಕೇಟ್ ಫಾರ್ಮೇಷನ್ ಆಗಿದೆ, ಅವ್ರಿಗೇನೋ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿ ಇವತ್ತು ಓಪನ್ ಆಗಿ ಚಾಲೆಂಜ್ ಮಾಡಕ್ಕೆ ಎಲ್ಲ ಮತ್ತೆ ಜೈಲಿಗೆ ಹೋಗ್ತಾರೆ. ತಮ್ಮನ್ನ ಯಾರನ್ನೆಲ್ಲ ಕಳಿಸಿದಾರೋ ಅವರೆಲ್ಲ ಜೈಲಿಗೆ ಹೋಗ್ತಾರೆ. ಇವರು ಮಾತಾಡೋದು ನೋಡಿದ್ರೆ ನಿಜಕ್ಕೂ ಚೈಲ್ಡಿಶ್ ಅನ್ಸುತ್ತೆ, ಆದ್ರೆ 6 ವರ್ಷದ ಬಾಲಕ ಅಲ್ಲ. ಎಲ್ಲಿ ಚೈಲ್ಡಿಶ್ ಇರಬೇಕು ಅಲ್ಲಿಲ್ಲ, ಎಲ್ಲಿ ಚೈಲ್ಡಿಶ್ ಇರಬಾರ್ದು ಅಲ್ಲಿ ಭಾಳ ಚೈಲ್ಡಿಶ್ ಆಗಿದ್ದಾರೆ. ಅದ್ರ ಪ್ರಕಾರ ನನಗೇನು ಅನ್ನಿಸ್ತದೆ, ಇವರು ಆ್ಯಕ್ಚುಲಿ ಇಂಥವ್ರನ್ನ ಸಮಾಜಕ್ಕೆ ಒಂದು ರೀತಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಒಂದು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಸಂಪತ್ತು ನೋಡ್ಬೋದು, ಅರ್ನಿಂಗ್ ನೋಡ್ಬೋದು, ಅವ್ರ ಆ್ಯಕ್ಟಿವಿಟೀಸ್ ನೋಡ್ಬೋದು. ಇದೆಲ್ಲ ನೋಡಿದ್ರೆ ಆತನ ಕೂದಲು ಬೆಳವಣಿಗೆ ನೋಡಿ, ನೀವು ಅವ್ರ ಮಸಲ್ ಡೆವಲಪ್ಮೆಂಟ್ ನೋಡಿ, ಅವ್ರ ಆ್ಯಕ್ಟಿವಿಟಿ ಭಾವ ನೋಡಿ, ಸ್ಮೈಲಿಂಗ್ ನೋಡಿ, ಇದೆಲ್ಲ ಅದೇನಾದ್ರೂ 6 ವರ್ಷದ ಅವನ ಫಿಸಿಕಲ್ ಗ್ರೋತ್ ಇದ್ದರೆ ಇಟ್ ಈಸ್ ನಾಟ್ ಎಕ್ಸೆಪ್ಟೆಡ್. ಬಟ್ ಆದರೆ ಸಮಾಜಕ್ಕೆ ಇವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಅವರೇ, ನೀವು ಕೂಡ ಅಲ್ಲಿ ಹೋಗಿದ್ದೀರಿ, ಕೋರ್ಸ್ಗಳನ್ನು ನೋಡಿದ್ದೀರಿ, CEO ಅಂತವರನ್ನೆಲ್ಲ ಕಳಿಸಿದ್ದೀರಿ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ನಿತ್ಯಾನಂದ ಏನೋ ಕುಂತಲ್ಲೇ ಕುಣಿಸ್ತಾರಪ್ಪ ಭಕ್ತರನ್ನ, ಆದರೆ ಅಲ್ಲಿ ಬಂದಂಥ ಭಕ್ತರು ಅನ್ಎಜುಕೇಟೆಡ್ ಅಲ್ಲ, ವಿದೇಶಿ ಭಕ್ತರು ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ, ಓದಿದವರು. ಕುಣಿ ಅಂದ ತಕ್ಷಣ ಕುಣಿದ್ ಬಿಡ್ತಾರ, ಜಂಪ್ ಮಾಡಿಬಿಡ್ತಾರ, ಅದು ಹೆಂಗೆ ಸಾಧ್ಯ? ನೀವು ಅಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ದೊಂದು ಅನುಭವ ಹೇಗಿತ್ತಲ್ಲಿ? ಏನಾಗುತ್ತೆ ಗೊತ್ತಾ ಮೇಡಮ್, ಈಗ ಭಾರತದಲ್ಲಿ ಸಂಸ್ಕೃತಿ ಅಥವಾ ನಮಗೆ ಎಲ್ಲದು ವೇದ ಆಶ್ರಮ ನಾವೆಲ್ಲ ನೋಡಿದ್ದೀವಿ, ಬಟ್ ಫಾರಿನರ್ಸ್ ನೋಡಿಲ್ವಲ್ಲ ಅದನ್ನ. ಆದ್ರಿಂದ ಅವ್ರಿಗೆ ಏನಾಗುತ್ತೆ, ನೀವು ಮಹಾಭಾರತ ಸಂಸ್ಕೃತ ಅಥವಾ ಭಗವದ್ಗೀತೆ ಸಂಸ್ಕೃತ ರೂಪದಲ್ಲಿರೋದನ್ನ ನೀವು ಇಂಗ್ಲೀಷಿಗೆ ತರ್ಜುಮೆ ಮಾಡಿ ಹೇಳಿದ ತಕ್ಷಣ ವಾರೇ ವಾ ಏನು ಸಖತ್ತಾಗಿರೋಂಥ ಸಂಸ್ಕೃತಿ ಇದೆ ಅಂತ ದೇ ವಿಲ್ ಅಟ್ರಾಕ್ಟ್ ಟುವರ್ಡ್ಸ್ ದಿಸ್. ಆವಾಗ ಅವ್ರು ಇಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಏನಾಗುತ್ತೆ, ಈ ಮೆಡಿಟೇಷನ್ ಅಲ್ಲಿ ನೀವು ನೋಡಿರ್ಬೋದು, ಮೇಡಮ್ ಹತ್ರ ಕೇಳಬೇಕಾದ್ರೆ, ಈ ಮೆಡಿಟೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಲೆವೆಲ್ ಒಂದು 15-20 ನಿಮಿಷ ಕಣ್ಣು ಮುಚ್ಕೊಂಡು ಕೂತ ತಕ್ಷಣ ನಿಮಗೆ ಮೆನಿ ಥಾಟ್ಸ್ ವಿಲ್ ಬಿಕಮ್ ಒನ್ ಥಾಟ್ ವಿಲ್ ಬಿಕಮ್ ನನ್ ಆಗೋದಿಲ್ಲ, ಹೇಳೋದಷ್ಟೇ, ನನ್ನ ಆಗೋದಿಲ್ಲ, ನನ್ನ ಆಗ ಒಂದು ಥಾಟ್ ಇರಲೇಬೇಕು. ಆವಾಗ ಅದೇನಾಗುತ್ತೆ ಅಂದ್ರೆ ನಿಮ್ಗೊಂದು ಮ್ಯೂಸಿಕ್ ಕೊಡ್ತಾರೆ. ಈಗ ನೀವೇ ಒಂದು ಮ್ಯೂಸಿಕ್ ಕೊಟ್ಟ ತಕ್ಷಣ ನಂಗೂ ಅನ್ಸುತ್ತೆ ಸ್ವಲ್ಪ ಕುಣಿಯೋಣ ಅಂತ. ಆದ್ರಿಂದ ಏನಾಗುತ್ತೆ, ಯಾರಿಗೆ ಆ ಭಾವಪರವಶತೆ ಇರುತ್ತೆ ಅಥವಾ ಯಾರಿಗೆ ಅವ್ರ ಮೇಲೆ ತುಂಬಾ ಇಷ್ಟ ಇರುತ್ತೆ, ಯಾರಿಗೆ ಅವ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ, ಇವರೇ ನನ್ನ ಪ್ರತ್ಯಕ್ಷ ದೈವ ಅಂತ ಯಾರಿಗಿರುತ್ತೆ, ಅವ್ರಿಗೆ ಮಾತ್ರ ಆ ಒಂದು ಇದಾಗುತ್ತೆ. ಲಿವಿಟೇಷನ್ ಅಂತ ಕರೀತಾರೆ ಅದನ್ನ. ಲಿವಿಟೇಷನ್ ಅಂದ್ರೆ ಗಾಳಿಲಿ ಹಾರೋದು ಅಂತ ಡಿಕ್ಷನರಿ ಶಬ್ದ ಗೊತ್ತು ನನಗೆ, ಅದನ್ನ ಹಾರೋದನ್ನ. ಆದ್ರೆ ಹೊರಗಿಂದ ಬಂದ ಭಕ್ತರಿಗೆ ಯಾರಿಗೂ ಆತರ ಅನುಭವ ಆಗೋದಿಲ್ಲ. ನಾನು ಅವ್ರ ಹತ್ರ ಕೇಳಿದೆ, ಏನ್ ಸರ್ ನನಗೂ ಮಾಡ್ಸಕ್ಕಾಗತ್ತಾ ಅಂತ. ನೀವು ಮಾಡ್ಬೇಕಂತ ಇದ್ರೆ ಮಾಡ್ಬೋದು ಅಂತ. ನಾನು ಹೇಳಿದೆ, ಮಾಡ್ಬೇಕಂತ ಇರೋದು ಬೇರೆ, ನೀವು ಮಾಡಿಸೋದು ಬೇರೆ ಅಲ್ವಾ ನಿಮ್ಮಲ್ಲಿರುವಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಆ ಒಂದು ಮಾಡ್ಬೇಕು ಅಂತ ಮನಸ್ಸಿರ್ಬೇಕು, ಪ್ಲಸ್ ನಾನು ಹೇಳಿದಾಗೆ ಹೀಗೆ ಅಂದ ತಕ್ಷಣ ನೀವು ಅದಕ್ಕೆ ರೆಡಿ ಆಗ್ಬೇಕು, ದೆನ್ ಆಟೋಮೆಟಿಕ್ಲಿ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರು. ಬಟ್ ನನಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರ್ಬೋದು, ನೀವೇ ಶುರು ಮಾಡ್ಕೋಬೇಕು. ಅಲ್ಲ, ಅವ್ರು ಮಾಧ್ಯಮದಲ್ಲಿ ಬಂದದ್ದು ಅದೇ, ಫಸ್ಟ್ ನೀವು ಶುರು ಮಾಡ್ಕೊಂಡ್ರೆ ಮತ್ತೆ ಅದಾದ್ಮೇಲೆ ನಮ್ಮ ನರ್ವ್ಸ್ ಅಲ್ಲಿ ತುಂಬಾ ಚೇಂಜಸ್ ಬರುತ್ತೆ ಅಂತ ಹೆಲ್ಮೆಟ್ ತರ ಏನೋ ಹಾಕೊಂಡು ಕೇಬಲ್ ಎಲ್ಲ ಹಾಕೊಂಡು ಚೆಕ್ ಮಾಡ್ತಾ ಇದ್ರಲ್ಲ, ಅದು ನಮ್ಮ ಬ್ರೈನ್ ಅಲ್ಲಿ ಆಗದಂತ. ಹೌದು, ನೀವು ಭಾವಪರವಶ ಆದ ತಕ್ಷಣ ನಿಮ್ಮ ಬ್ರೈನ್ ಅಲ್ಲಿ ಆಕ್ಟಿವಿಟಿ ಆಗ್ಲೇಬೇಕು, ಡಾಕ್ಟರ್ ಹೇಳ್ತಾರೆ, ಈಗ ಅವ್ರಿಗೆ ಆಗ್ಲೇಬೇಕು. ಆದ್ರೆ ಹೆಚ್ಚು ಕಡಿಮೆ ಚಿಕ್ಕ ವಯಸ್ಸವ್ರು ಯಾರು ಇಲ್ಲ, ತುಂಬಾ ಏಜ್ ಅವ್ರು ಇಲ್ಲ. ಅವರು ಹೆಚ್ಚು ಕಡಿಮೆ ಕೆಲವರು
ಮಧ್ಯವಯಸ್ಸಿನ ಮಧ್ಯ ವಯಸ್ಸು ಕೆಲವರು ಮದುವೆ ಆದವರು ಏನೋ ಸಂಸಾರದಲ್ಲಿ ತೊಂದರೆ ಆದವರು ಅಥವಾ ಅವ್ರಿಗೆಲ್ಲ ಒಂದು ಖುಷಿ ಹುಡ್ಕೊಂಡು ಹೋಗೋಂಥ ಹೆಣ್ಮಕ್ಳೇ ಜಾಸ್ತಿ ಕಾಣ್ತಾರೆ ನಾವು ನೋಡೋದ್ರಿಂದ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಎಲ್ಲೋ ಒಂದು ಕಡೆ ಸಮಾಜದಲ್ಲಾಗಲಿ ಫ್ಯಾಮಿಲಿಯಲ್ಲಿ ಅಥವಾ ಹಿಂಗೆ ಏನೋ ಫ್ರೆಂಡ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ತೊಂದರೆ ಆದಾಗ ಒಂದು ಕಡೆ ಎಲ್ಲೋ ಸಮಾಧಾನ ಹುಡ್ಕೊಂಡು ಹೋದಾಗ ಇಂಥವ್ರು ಸಿಕ್ಕಿದ್ರೆ ಅವ್ರನ್ನ ಸರ್ವನಾಶ ಮಾಡಿ ಇನ್ನೊಂದು ಸರ್ತಿ ಸಮಾಜದ ಪ್ರಮುಖ ವಾಹಿನಿಗೆ ಕಳಿಸ್ಲಿಕ್ಕೆ ಅವ್ರಿಗೆ ಮನಸ್ಸಾಗಲ್ಲ. ಅವ್ರು ಹಿಡಿದಿಟ್ಕೊಂಡು ನಿತ್ಯಾನಂದನ್ ಅಂತವ್ರು ಹಿಡಿದಿಟ್ಕೊಂಡು ಅದ್ರ ಮೇಲೆ ಅರ್ನಿಂಗ್ ಮಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಇದ್ದಾರೆ ಹೊರತು ಅಲ್ಲಿ ನಿಜವಾಗ್ಲಿ ಟ್ರೈನಿಂಗ್ ಆಗಲಿ ಇದು ಕಳಕಳಿಯಿಂದ ಹೋದವ್ರು ಯಾರು ಇಲ್ಲ. ಪುಷ್ಪ ಅವರೇ, ಹಾಗಾದ್ರೆ ಈ ಒಂದು ಕುಂತಲ್ಲೇ ಕುಣಿಸುವಂತಹ ಒಂದು ವಿಧಾನಕ್ಕೆ ನಿತ್ಯಾನಂದ ಹೇಳಿರೋದು ಆಂಟಿ ಗ್ರಾವಿಟೇಷನ್ ಟ್ರೀಟ್ಮೆಂಟ್ ಅಂತ. ನಿಜಕ್ಕೂ ಗುರುತ್ವಾಕರ್ಷಣೆ ವಿರುದ್ಧದ ಒಂದು ಚಿಕಿತ್ಸೆ ಇದೆಯಾ? ಹಾಗಾದ್ರೆ ಯಾವ ರೀತಿ ಅದು ಈ ರೀತಿ ಇದೆಯಾ ಅಂತ? ಅವ್ರಿಗೆ ಏನು ಗೊತ್ತೋ ನಂಗೆ ಗೊತ್ತಿಲ್ಲಮ್ಮ. ನನಗೆ ಗೊತ್ತಿರೋದಂತೂ ಧ್ಯಾನ ಕೂತ್ಕೊಂಡೆ ಚೇರ್ ಮೇಲಾಗಲಿ, ಸೋಫಾ ಮೇಲಾಗಲಿ, ಮಂಚದ ಮೇಲಾಗಲಿ, ನೆಲದ ಮೇಲಾಗಲಿ ಕೈ ಕಾಲು ಜೋಡಿಸ್ಕೊಂಡು ಕೂತ್ಕೊಂಡು ಮಾತಿನಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದರ ಹೆಸರೇ ಧ್ಯಾನ ಅಂತಂದ್ಬಿಟ್ಟು. ಅದಕ್ಕೆ ಫಸ್ಟು ಮೌನ ವಹಿಸಬೇಕು. ಆಮೇಲೆ ಇನ್ನರ್ ಸೈಲೆನ್ಸ್, ಒಳಗಡೆ ತುಂಬ ಮಾತು ನಡೆಯುತ್ತೆ. ಆ ಮಾತು ಕೂಡ ಇವ್ರು ಹೇಳಿದಂಗೆ ಥಾಟ್ಸ್ನ ಕಮ್ಮಿ ಮಾಡ್ತಾ ಬರಬೇಕು. ಬಿಗಿನಿಂಗಲ್ಲಿ ಒಂದು ಕ್ಷಣದಲ್ಲಿ 14ರಿಂದ 40 ಆಲೋಚನೆಗಳು ಬರ್ತಾ ಇರುತ್ತೆ ಧ್ಯಾನ ಮಾಡದಿದ್ರೆ. ಆವಾಗ ಏನಾಗುತ್ತೆ, 40 ದಾಟಿದ್ರೆ ಔಟ್ ಅನ್ಕೊಳ್ಳಿ, ಅವ್ರು ಹುಚ್ಚಾದ್ರೂ ಆಗಿರ್ಬೋದು ಅಥವಾ ಇನ್ನೇನ ಪ್ರಾಬ್ಲಮ್ ಆಗ್ಬೋದು. ಇನ್ನು ನಾವು ಧ್ಯಾನಕ್ಕೆ ಶ್ವಾಸ ಮೇಲೆ ಧ್ಯಾಸ, ನಮ್ಮ ವರ್ತಮಾನದಲ್ಲಿ ಇರೋದು. ಶ್ವಾಸ ಮೇಲೆ ಧ್ಯಾಸ ಅಂದ್ರೆ ಭೂತ ಭವಿಷ್ಯಕ್ಕೆ ಹೋಗದೆ ಸ್ವಲ್ಪ ಹೊತ್ತಾದ್ರೂ ವರ್ತಮಾನದಲ್ಲಿ ಇರೋದನ್ನ ನಾವು ಧ್ಯಾನ ಅಂತೀವಿ. ಸೊ ಆ ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದ್ರೆ, ಮಾಡ್ತಾ ಮಾಡ್ತಾ 14ರಿಂದ 40 ಧ್ಯಾನ ಮಾಡಿದ್ರೆ 8ರಿಂದ 13 ಆಲೋಚನೆಗಳು. ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ 4ರಿಂದ 6, ಇನ್ನೂ ಮಾಡಿದ್ರೆ 1, 2, 3 ಆ ಥರ ಅಷ್ಟು. ಅದು ಯಾಕಂದ್ರೆ 1, 2 ಥಾಟ್ಸ್ ಇದ್ದೇ ಇರುತ್ತೆ. ಆವಾಗ ಏನಾಗುತ್ತೆ, ನಮಗೆ ಆಲ್ಮೋಸ್ಟ್ ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀವಿ. ಕ್ವಾಲಿಟಿ ಥಾಟ್ಸ್ ಇರುತ್ತೆ, ಸಂಕಲ್ಪ ಶಕ್ತಿ ಅಂತಾರೆ ಅದಕ್ಕೆ. ಆ ಸಂಕಲ್ಪ ಶಕ್ತಿಯಿಂದ ನಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಕಲ್ಸಕ್ರೆ ತಿನ್ನೋದು ತಗೊಂಡು ಮುಕ್ತಿ ತನಕ ಎಲ್ಲ ಡಿಸೈರ್ಸ್ ನಮ್ಗೆ ಅದರಲ್ಲಿ ಫುಲ್ಫಿಲ್ ಆಗುತ್ತೆ. ಆವಾಗ ಕುಂಡಲಿ ರೇಸ್ ಕೂಡ ಆವಾಗಲೇ ಆಗೋದು. ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಸಹಸ್ರ, ಈ ಬೆಟ್ಟ ಹತ್ತಬೇಕು. ತಿರುಪತಿ ಬೆಟ್ಟ ಹತ್ತೋದು ಅದು ಬೇರೆ ವಿಚಾರ. ಪ್ರಾಪಂಚಿಕವಾಗಿ ಈ ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಈ ಬೆಟ್ಟ ಹತ್ತಿ ಇಲ್ಲಿ ಸಹಸ್ರ ಸ್ಥಿತಿ ಬರಬೇಕು. ಇಲ್ಲಿ ಬಂದ್ರೇನೆ ನಮಗೆ ಕುಂಡಲಿ ರೇಸ್ ಆಗಿ ಇಲ್ಲಿ ಬ್ರಹ್ಮರಂಧ್ರ ಇರುತ್ತೆ, ಅದು ವಿಸ್ಫೋಟ ಆಗ್ಬಿಟ್ಟು ಆಚೆ ಹೋಗುತ್ತೆ. ಅವಾಗ ಬಯೋಮ್ಯಾಗ್ನೆಟಿಸಮ್, ಯೂನಿವರ್ಸಲ್ ಮ್ಯಾಗ್ನೆಟಿಸಮ್ ಅಂತಾರೆ. ಅಂದ್ರೆ ವಿಶ್ವಕಾಂತ ಶಕ್ತಿ, ಜೀವಕಾಂತ ಶಕ್ತಿ, ಆ 2 ಕನೆಕ್ಷನ್ ಸಿಗುತ್ತೆ. ಅವಾಗ ಪರಮಾತ್ಮ ಜೊತೆ ನಮಗೆ ಕನೆಕ್ಷನ್ ಸಿಕ್ಕಿ ನಮ್ಮ ಅನ್ಕೊಂಡ ಕೆಲಸಗಳೆಲ್ಲ ಆಗತ್ತೆ. ಅಂಡ್ ಪ್ರಾಪಂಚಿಕವಾಗಲೂ ಆಗತ್ತೆ, ಆಧ್ಯಾತ್ಮಿಕಲೂ ಆಗತ್ತೆ. ದೇಹದಲ್ಲಿ 7 ಚಕ್ರಗಳಿದೆ ಅಂತ ಹೇಳಿದ್ರೆ ಅದೆಲ್ಲವನ್ನ ಹತ್ತಿ ಬರಬೇಕು, ಆಗ ಕುಂಡಲಿನಿ ಯೋಗ ಒಂದು ಸಿದ್ಧಿ ಆಗುತ್ತೆ. ಬಟ್ ನಿತ್ಯಾನಂದ ಹೇಳ್ತಿರೋದು ಇದರಿಂದ ಸಾಕಷ್ಟು ಕಾಯಿಲೆಗಳೆಲ್ಲ ಮಾಯ ಆಗುತ್ತೆ, ಇರೋ ಕಾಯಿಲೆಗಳು. ಅಂದ್ರೆ ಯಾವ ರೀತಿ ಇದು ಆಗತ್ತೆ ಅಂತ? ಯಾವ ರೀತಿ ಆಗತ್ತೆ ಅಂದ್ರೆ, ಕಾಸ್ಮಿಕ್ ಎನರ್ಜಿ ನಮ್ಗೆ ನಮ್ಮ ಜೊತೆ ನಾವಿರೋವಾಗ ಏನಾಗತ್ತೆ ಅಂದ್ರೆ, ಕಾಸ್ಮಿಕ್ ಎನರ್ಜಿ ಬ್ರಹ್ಮರಂಧ್ರ ಮೂಲಕ ಬಾಡಿ ಒಳಗೆ ಇಳಿಯುತ್ತೆ. ಡೈಲಿ ರಾತ್ರಿ ಇಳಿಯುತ್ತಲ್ವಾ, ಆಲೋಚನಾ ರಹಿತ ಸ್ಥಿತಿ ಇರ್ತೀವಿ. ಡೈಲಿ ರಾತ್ರಿ ಹೊತ್ತು ಎಷ್ಟು ಸುಸ್ತಾಗಿ ಮಲಗಿರ್ತೀವಿ, ಬೆಳಿಗ್ಗೆ ಆದ ತಕ್ಷಣ ಫ್ರೆಶ್ ಆಗಿರ್ತೀವಿ. ರೆಸ್ಟ್ ತಗೊಂಡು ಅನ್ಕೊಳ್ಳಿ, ಅಥವಾ ಕಾಸ್ಮಿಕ್ ಎನರ್ಜಿ ಬಾಡಿ ಒಳಗೆ ಎಂಟರ್ ಆಗುತ್ತೆ. ಎಂಟರ್ ಆಗಿ ಅದು ಡೇ ಟು ಡೇ ವರ್ಕ್ ಸರಿ ಹೋಗುತ್ತೆ. ತಿರ್ಗಾ ನಾವೇನ್ ಮಾಡ್ತೀವಿ, 10 ರೂಪಾಯಿ ಸಂಪಾದನೆ ಮಾಡಿ 100 ರೂಪಾಯಿ ಖರ್ಚು ಮಾಡಕ್ ನೋಡ್ತೀವಿ. ಆ ತರ ಸ್ವಲ್ಪ ಎನರ್ಜಿ ತಗೊಂಡಿರ್ತೀವಿ. ಇಲ್ಲಿ ಖರ್ಚು ಮಾಡೋದು ಕಣ್ಣುಗಳಿಂದ ಆಗ್ಲಿ, ಫಿಸಿಕಲಿ ವರ್ಕ್ ಇಂದ ಆಗ್ಲಿ, ಅಥವಾ ಕಿವಿ ಕೇಳಿಸ್ಕೊಂಡಿಂದ ಆಗ್ಲಿ, ಎನಿಥಿಂಗ್. ತುಂಬಾ ಊಟ ಮಾಡ್ಬಿಡೋದು, ಡೈಜೆಸ್ಟ್ ಆಗಿ ಒಂದಿಷ್ಟು ಎನರ್ಜಿ ಬೇಕು, ಆ ತರ ಜಾಸ್ತಿ ನಾವು ಎನರ್ಜಿ ಇದು ಮಾಡ್ತಾ ಇದ್ವಿ. ಅದಕ್ಕೆ ನಾವು ಧ್ಯಾನದಲ್ಲಿ ಹೆಚ್ಚೆಚ್ಚು ಎನರ್ಜಿನ ನಾವು ತಗೊಂತೀವಿ. ಹೆಂಗ್ ತಗೊಳ್ಳೋದು ಅಂದ್ರೆ, ಟ್ಯಾಪ್ ಓಪನ್ ಮಾಡಿದ್ರೆ ನೀರು, ಟ್ಯಾಪ್ ಕ್ಲೋಸ್ ಮಾಡಿದ್ರೆ ನೀರು ಬರಲ್ಲ. ಟ್ಯಾಂಕ್ ಅಲ್ಲಿ ನೀರಿದೆ. ಅದೇ ತರ ಕಾಸ್ಮಿಕ್ ಎನರ್ಜಿ ಬೇಕಾದಷ್ಟು ಅನಂತ ಎಲ್ಲ ಹೇಳ್ತಾರೆ. ಪರಮಾತ್ಮ ಅನಂತ, ನಮ್ಮ ಒಳಗೂ ಇದ್ದಾನೆ, ಆಚೆನೂ ಇದ್ದಾನೆ ಎಲ್ಲ ಹೇಳ್ತಾರೆ. ಬಟ್ ಏನು ಅಂತ, ನಂಬೋ ಟೈಮ್ನಲ್ಲಿ ಮಾತ್ರ ಎಲ್ಲೋ ತಿರುಪತಿನಲ್ಲಿ ಇದ್ದಾರೆ ಅಥವಾ ಕಾಶಿನಲ್ಲಿ ಇದ್ದಾರೆ ಆ ಥರ ಅನ್ಕೊಂತಾರೆ. ನಮ್ಮ ಒಳಗೂ ಇದ್ದಾನೆ ಪರಮಾತ್ಮ, ಆಚೆ ಆ ಎನರ್ಜಿ ರೂಪದಲ್ಲಿ ಇದ್ದಾನೆ. ಅವನು ನಮ್ಮ ಒಳಗೆ ಫಿಲ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ವರ್ತಮಾನದಲ್ಲಿ ಇರ್ಬೇಕು. ವರ್ತಮಾನದಲ್ಲಿ ಇದ್ದಾಗ ಬ್ರಹ್ಮರಂಧ್ರದ ಮೂಲಕ ನಮ್ಮ ಬಾಡಿ ಒಳಗೆ ಇಳಿಯುತ್ತೆ. ಆವಾಗ 77,000 ನಾಡಿ ಮಂಡಲ ಶುದ್ಧಿ ಆಗತ್ತೆ. ಯಾವಾಗ ಶುದ್ಧಿ ಆಗುತ್ತೋ ಆಟೋಮೆಟಿಕ್ ನಮಗೆ ಮನಸ್ಸು ಶಾಂತಿ ಸಿಗತ್ತೆ. ಮನಸ್ಸಿಂದನೇ ಶಾರೀರಿಕ ರೋಗಗಳು ಅಲ್ವಾ, ಟೆನ್ಷನ್. ಡಾಕ್ಟರ್, ಈಗ ಇಲ್ಲಿ ನಾವು ಈ ರೀತಿ ಹುಚ್ಚೆದ್ದು ಕುಣಿಯೋದನ್ನ ನೋಡಿದ್ವಿ. ಇಲ್ಲಿ ವಿದೇಶಿ ಯಾರೇ ಭಕ್ತರಾಗಿರ್ಬೋದು ಅಲ್ಲಿ ಹುಚ್ಚೆದ್ದು ಕುಣಿತಾ ಇರೋದನ್ನ ನೋಡಿದ್ವಿ. ಬಟ್ ಆಶ್ಚರ್ಯ ಉಂಟು ಮಾಡೋದೇನಂದ್ರೆ, ಅಲ್ಲಿ ಯಾವುದೇ ರೀತಿಯ ಯಂತ್ರ ಮಂತ್ರಗಳ ಬಳಕೆ ಇಲ್ಲ, ವಶೀಕರಣನೂ ಅಲ್ಲ ಅಂತ ಹೇಳ್ತಾರೆ. ಯಾವುದೇ ರೀತಿಯ ಮಾದಕ ವಸ್ತು ಕೂಡ ಸೇವಿಸಿಲ್ಲ ಅವರು. ಹಾಗಾದ್ರೆ ಈ ರೀತಿ ಕುಣಿಯಕ್ಕೆ ಹೇಗೆ ಸಾಧ್ಯ ಅಂತ? ಇದು ಏನು ಗೊತ್ತಾ, ಎಮೋಷನಲ್ ಅಟ್ಯಾಚ್ಮೆಂಟ್ ವಿತ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಫಾರ್ ಎಕ್ಸಾಂಪಲ್, ನಿತ್ಯಾನಂದನಿಗೆ ಆ ಹೆಣ್ಮಗಳಿಗೆ ಪರ್ಟಿಕ್ಯುಲರ್ಲಿ, ಐ ಡೋಂಟ್ ವಾಂಟ್ ಟು ಟೇಕ್ ಹರ್ ನೇಮ್,
ಅವಳಿಗಿರೋಂಥ ಎಮೋಷನ್ ಅಟ್ಯಾಚ್ಮೆಂಟು, ಅವಳು ಏನು ಮಾಡಂದ್ರೂ ಮಾಡ್ತಾನೆ. ಆ ಮ್ಯೂಸಿಕ್ಕು, ಆ ವಾತಾವರಣ, ಗೆಟ್ಟಿಂಗ್ ರೆಸ್ಪೆಕ್ಟು, ಅವಳಿಗೆ ಅದೇ ಪ್ರಪಂಚ ಅನ್ನಿಸ್ತದೆ, ಅದಕ್ಕೆ ಅವಳು ಕುಣಿತಾಳೆ. ಅದೇ ಥರದ ಇಂಡಿವಿಜುವಲಿ ಪ್ರತಿಯೊಬ್ಬರೂ ಅಲ್ಲಿ ಭಾಳ ಜನ ಏನಿಲ್ಲ, 2,000-3,000 ಜನಕ್ಕೆ ಈ ಕ್ಯಾನ್ ಪೇ ಎವ್ರಿ ಡೇ 1,000 rupees ಕೊಡ್ತೀನಿ, ಊಟ ಕೊಡ್ತೀನಿ, ಬಂದಿಂದ್ರು ಬರ್ಬೋದು. ಅಥವಾ ಇಂಥವ್ರು ಯಾರಾದರೂ ಹೋಗಿ ಫೀಸ್ ಕಟ್ಟಿ ಕೂತ್ಕೊಳ್ಳೋರು ಇರ್ತಾರೆ, ಆತನಿಗೇನು ಲಾಸ್ ಇಲ್ಲ. ಅವನಿಗೆ ಕುಣಿಸೋಕೆ ಜನ ಇದ್ರೆ ಕುಣಿಸೋನು ಅವನಿದ್ದಾನೆ. ಹಾಗಾಗಿ ಎಂಟಿ ಗ್ರಾವಿಟಿ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ನಮಗೆ ಗ್ರಾವಿಟಿನೇ ಬೇಡ ಅಂದರೆ ನೀವು ಶೂನ್ಯನೇ. ನಾವು ಎಂಟಿ ಗ್ರಾವಿಟಿ ಯಾಕೆ ನಮಗೆ ಗ್ರಾವಿಟಿ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಹೌದು. ಹಾಗಿದ್ದಾಗ ಎಂಟಿ ಯಾಕೆ ಮಾಡಬೇಕು ಗ್ರಾವಿಟಿಗೆ? ದಿಸ್ ಇಸ್ ನಾನ್ ಸೆನ್ಸ್. ಇದ್ರಲ್ಲಿ ಏನೋ ಅರ್ಥ ಇಲ್ಲ. ಆತ ಮಾಡ್ತಾ ಇರೋದು ಏನಂದ್ರೆ ಹಿಪ್ನೋಟಿಸಮ್ ಅಥವಾ ಆ ಥರದ್ದು ಏನೋ ಒಂದು ಪ್ಲಾನ್ ಮಾಡಿ ಈಸ್ ಫೇಲ್ಡ್ ಇನ್ ದಟ್ ಆಲ್ಸೋ. ಪರ್ಫೆಕ್ಟ್ ಆಗಿ ಮಾಡ್ತಾ ಇಲ್ಲ, ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ತಾ ಇಲ್ಲ. ಅದೇನಕ್ಕಂದ್ರೆ ಅವ್ರದ್ದು ಪರ್ಸನಲ್ ರಿಲೇಷನ್, ಅಟ್ಯಾಚ್ಮೆಂಟ್ ಎಮೋಷನಲಿ ಆಗಿರ್ತದೆ. ಹಾಗಾಗಿ ಆ ರಂಜಿತಾ ಇರ್ಬೋದು ಅಥವಾ 4 ಜನ ಹೆಣ್ಮಕ್ಳು ಇರ್ಬೋದು, ದೇ ಆರ್ ಮೋರ್ ಎಮೋಷನಲ್ ದೆನ್ ದ ಹೋಲ್ ಮಾಸ್. ನಾನು ನೋಡಿದ್ದೀನಿ ಅದನ್ನು ಫುಲ್ ಡೇ, ನಾನು ಎಲ್ಲ ಕೆಲಸ ಬಿಟ್ಟು ನೋಡಿದ್ದೀನಿ. ಸಮಾಜಕ್ಕೆ ಎಷ್ಟು ದೊಡ್ಡ ಮೋಸ ಮಾಡ್ತಾ ಇದ್ದಾರೆ ಇವರು. ಇಂಥವ್ರನ್ನ ಹೆಂಗೆ ಮಟ್ಟ ಹಾಕಬೇಕು, ಇಂಥವ್ರನ್ನ ಯಾವ ಥರ ಇದನ್ನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಬೇಕು. ಯಾಕೆಂದರೆ ಇಂಥವ್ರು ಎನ್ಕರೇಜ್ ಮಾಡಿದ್ರೆ ದಿನ ಒಬ್ಬೊಬ್ಬರು ನಿತ್ಯಾನಂದನವ್ರು ಬರ್ತಾರೆ. ಸ್ವಾಮೀಜಿಗಳ ಬಗ್ಗೆ ನಾನು ಕೆಟ್ಟದ್ದು ಮಾತಾಡ್ತಾ ಇಲ್ಲ, ಆದರೆ ಪರ್ಟಿಕ್ಯುಲರ್ಲಿ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಹಿ ಈಸ್ ಮಿಸ್ಮರೈಸಿಂಗ್ ದ ಮಾಸ್, ಜನಕ್ಕೆ ಮೋಸ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಎಂಟಿ ಗ್ರಾವಿಟಿ ಲಾಸ್ ಪರ್ಸ್ನಲಿ ನಾನು ಇಷ್ಟಪಡಲ್ಲ. ನಾನು ಅದ್ರ ಬಗ್ಗೆ, ಯಾಕಂದ್ರೆ ನಾನು ಡಾಕ್ಟರ್ ಇದ್ದೀನಿ, ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಎಂಟಿ ಗ್ರಾವಿಟಿ ಲಾ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅವರ್ ಲೈಫ್. ಯಾಕಂದರೆ ನಮಗೆ ಎಂಟಿ ಗ್ರಾವಿಟಿ ಇಲ್ಲ ಅಂದರೆ ಜೀವನನೇ ಇಲ್ಲ. ನೀವು ನಡೆಯೋದು ಹೆಂಗೆ? ಗ್ರಾವಿಟಿ ಇಲ್ಲ ಅಂದರೆ ಲೈಫೇ ಇಲ್ಲ. ಹಾಗಾಗಿ ಎಂಟಿ ಗ್ರಾವಿಟಿನ ಇಟ್ಕೊಂಡ್ರೆ ನಮ್ಗೆ ಲೈಫ್ ಬೇಡ ಅಂದಂಗೆ ಆಯಿತು. ಸೊ ಅವ್ರು ಏನೇ ಸಮಸ್ಯೆ ಇರ್ಬೋದು, ಎಮೋಷ್ನಲ್ ರಿಲೇಷನ್ಸು ಅಥವಾ ಸೈಕಲಾಜಿಕಲ್ ಪ್ರಾಬ್ಲಮ್ಸು, ಇಂಥವೇನೇ ಇದ್ದರೆ ಅವರು ಡಾಕ್ಟರ್ ಹತ್ರ ತಿಳ್ಕೊಂಡು ಅದನ್ನು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿದ್ರೆ ಸರಿ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಸಚ್ ರಾಂಗ್ ಎಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ನಿಜಕ್ಕೂ ಕುಂಡಲಿನಿ ಯೋಗ, ಕುಂಡಲಿನಿ ಜಾಗೃತವಾದರೆ ದೇಹಕ್ಕೆ ಮನಸ್ಸಿಗೆ ಶಕ್ತಿ ಸಿಗುತ್ತೆ ನಿಜ. ಆದರೆ ಈ ರೀತಿ ಹುಚ್ಚೆದ್ದು ಕುಣಿದ್ರೆ ಏನು ಸಿಗುತ್ತೆ ಅನ್ನೋದೇ ಈಗ ಪ್ರಶ್ನೆ ಆಗಿರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.